ನಮಸ್ಕಾರ. ಶ್ರೀ ಭೈರವೇಶ್ವರ ಎಂಟರ್ಪ್ರೈಸಸ್ ಮಾಲೀಕರು ತ್ಯಾಮಂಗಲು ಭೈರೇಗೌಡರು ಅಂತ. ನಮ್ಮದು ಇವತ್ತೇ 3ನೇ ಶಾಖೆ ಪ್ರಾರಂಭೋತ್ಸವ ಇದೆ. ನನ್ನ ಎಲ್ಲ ಗ್ರಾಹಕರ ದೇವರುಗಳಿಗೆ ಮತ್ತು ಎಲ್ಲ ನಾಯಕರುಗಳಿಗೆ ಹಾಗೂ ಎಲ್ಲ ಗ್ರಾಹಕ ಬಂಧುಗಳಿಗೆ ಫಸ್ಟ್ನೇದಾಗಿ ಅವ್ರಿಗೆ ವಿನಂತಿಸುತ್ತೇನೆ. ಇವತ್ತೇನು 3ನೇ ಬ್ರಾಂಚು ದಾವಸ್ಪೇಟೆಗೆ ಮತ್ತೊಮ್ಮೆ ಓಪನ್ ಮಾಡಿದ್ದೀವಿ. ಹಾಗೂ ಇನ್ನೊಂದು ಹೊಸ ವಿಚಾರ ಏನಂದರೆ ಇಂಟೀರಿಯರ್ ಆಫೀಸ್ ಓಪನ್ ಮಾಡಿದ್ದೀವಿ. ಸ್ಟಾರ್ಟಿಂಗು ಎಲ್ಲ ಗ್ರಾಹಕರಿಗೂ ಸದುಪಯೋಗಗೊಳಿಸ್ಬೇಕಂತ ನಾನು ಕೇಳೋಕ್ಕೆ ಇಷ್ಟು ದಿನ ಎಲ್ಲ ಆಶೀರ್ವಾದ ಮಾಡಿದ ಎಲ್ಲ ಗ್ರಾಹಕರಿಗೂ ನಾನು ವಂದನೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಮೊದಲೇ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಮಧ್ಯಮ ವರ್ಗ ಹಾಗೂ ಬಡವರಿಗೆ ನಾವು ಮೊದಲು ಭೈರವೇಶ್ವರ ಎಂಟರ್ಪ್ರೈಸಸ್ಸು ಸುಮಾರು 2,000-3,000 ಡಿಸ್ಕೌಂಟ್ ಆಗಿರ್ಬೋದು, ಡೆಲಿವರಿ ಫ್ರೀ ಆಗಿರ್ಬೋದು, ಒಂದು ಡಿಸ್ಕೌಂಟ್, ಆಮೇಲೆ ಪ್ರೈಸ್ಗಳು ಡಿಸ್ಕೌಂಟ್ ಆಗಿರ್ಬೋದು, ಗಿಫ್ಟ್ ಆಗಿರ್ಬೋದು, ಆಮೇಲೆ ಬಡವ್ರ ಮದುವೆಗೆ ಆಗಿರ್ಬೋದು, ಟಿ ವಿ ಆಗಿರ್ಬೋದು, ಫ್ರಿಜ್ ಆಗಿರ್ಬೋದು, ಹಾಸಿಗೆ ಆಗಿರ್ಬೋದು, ಕಾಟ್ ಆಗಿರ್ಬೋದು, ಎಲ್ಲ ಡಿಸ್ಕೌಂಟ್ ರೀತಿಗೆ ನಾವು ಮೊದಲು ಭೈರವೇಶ್ವರ 10 ವರ್ಷದಿಂದ ಕೊಡ್ತಾ ಇದ್ವಿ. ಇನ್ನು ಮುಂದೆನೂ ಕೊಡ್ತೀವಿ. ಎಲ್ಲ ಗ್ರಾಹಕರು ಇದೇ ಥರ ನಮಗೆ ಆಶೀರ್ವಾದ ಮಾಡಲಿ, ಹಿಂಗೆ ಥರ ಸಹಾಯ ಮಾಡ್ಕೊಂಬರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಇವತ್ತು ದಾವಸ್ಪೇಟೆ ಭೈರವೇಶ್ವರ ಎಂಟರ್ಪ್ರೈಸಸ್ ಪ್ರಾರಂಭ ಆಗಿ 10 ವರ್ಷ ಆಯಿತು. ಇಲ್ಲಿವರೆಗೂ ಯಾವುದೇ ಮೆಟೀರಿಯಲ್ಗೆ ಕ್ವಾಲಿಟಿ ಆಗಿರಲಿ, ಬೇರೆ ಥರ ಪ್ರಾಬ್ಲಮ್ ಯಾವುದೂ ಬಂದಿಲ್ಲ. ಇವತ್ತಿಗೂ ಅದೇ ಕ್ವಾಲಿಟಿ ಕೊಡ್ಕೊಂಬಂದಿದ್ವಿ. ಮುಂದೇನೋ ನಾವು ಇರೋ ತಕ್ಕನೋ ಈ ದೇಹ ಇರೋ ತಕ್ಕನೋ ಇದೇ ಥರ ಕ್ವಾಲಿಟಿ ಕೊಡ್ಕೊಂಬರ್ತೀವಿ. ಬಡವ್ರಿಗಾಗಿರ್ಬೋದು, ಇನ್ನುಳಿದ ಯಾರಿಗೂ ಇದಾಗಬಾರ್ದು, ಎಲ್ಲರಿಗೂ ಒಳ್ಳೇದಾಗಬೇಕು. ಅದ್ರ ಜೊತೆಗೆ ನಾನು ಪಡೆಯೋಂಥ ಲಾಭದಾಗೆ 50% ಸ್ಕೂಲ್ ಮಕ್ಳಿಗಾಗಿರ್ಬೋದು, ಬಡವ್ರಿಗಾಗಿರ್ಬೋದು ಅದೇ ಥರ ಹೆಲ್ಪ್ ಮಾಡ್ಕೊಂಬಂದಿದ್ದು. ಮುಂದೇನು ಅದೇ ಥರ ಮಾಡ್ಕೊಂಬತ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆತ್ಮೀಯ ಸ್ನೇಹಿತ ತ್ಯಾಮಂಗಲ ಹೋಬಳಿ ಮತ್ತು ಸೋಂಪುರ ಹೋಬಳಿಯ ಎಲ್ಲರ ಚಿರಪರಿಚಿತರಾಗಿರ್ತಕ್ಕಂಥ ಭೈರೇಗೌಡರು ಮತ್ತು ಅವರ ಕುಟುಂಬ ಇವತ್ತು ಮೂರನೇ ಭೈರವೇಶ್ವರ ಎಂಟರ್ಪ್ರೈಸ್ ಅಂತಕ್ಕಂಥದ್ದನ್ನು ಮನೆಗೆ ಬೇಕಾಗಿರ್ತಕ್ಕಂಥ ಬಳಕೆ ವಸ್ತುಗಳು ಮಿನಿಮಮ್ ಪ್ರತಿಯೊಂದನ್ನು ಕೂಡ ಡಬಸ್ಪೇಟಲ್ಲಿ 2ರಿಂದ ಪ್ರಾರಂಭ ಮಾಡಿ ಜನಗಳಿಗೆ ಕಡಿಮೆ ದರದಲ್ಲಿ, ಇಲ್ಲಿ ನಾವು ಸಿಟಿಗೆ ಹೋದ್ರೂ ಕೂಡ ಈ ಥರ ಶೋರೂಮ್ ಹುಡ್ಬೇಕಾದ್ರೆ ಭಾಳ ಕಷ್ಟ. ಬಹುಶಃ ಅಲ್ಲಿಂದ ಅಲ್ಲಿ ತಗೊಂಬಂದು ಎಲ್ಲರೂ ಕೂಡ ಕೈಗೆಟಕದಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷ ಇರ್ತಕ್ಕಂಥ ವಿಚಾರ. ಸುಮಾರು 10,000 ಜನ, 10ರಿಂದ 12,000 ಜನ ಆಲ್ರೆಡಿ ಕಸ್ಟಮರ್ಸ್ನ ರೀಚ್ ಆಗಿರ್ತಕ್ಕಂಥ ಯಾವ್ದಾದ್ರು ಕೂಡ ಈ ಭಾಗದಲ್ಲಿರ್ತಕ್ಕಂಥ ಒಂದು ಮಳಿಗೆ ಇದ್ದರೆ ಅದು ಭೈರವ ವೆಂಕಟೇಶ್ವರ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅವರಿನ್ನೂ ಕಾರ್ಯಮುಖವಾಗಲಿ, ನಮ್ಮ ಡಿಸ್ಟಿಕ್ಕಿಗೆ ಮತ್ತು ತಾಲೂಕಿಗೆ ಇನ್ನೂ ಹೆಚ್ಚಿನ ರೀತಿಯಾದ ಜನಗಳ ಸೇವೆ ಮಾಡೋಂಥ ಅವಕಾಶ ಆ ಸಿಗಲಿ. ಒಳ್ಳೆಯ ವ್ಯಕ್ತಿತ್ವ ಇರ್ತಕ್ಕಂಥ ಒಬ್ಬ ಆತ್ಮೀಯ ಸ್ನೇಹಿತ, ಕಾರಣಕ್ಕೂ ಕೂಡ ಒಳ್ಳೆಯದಾಗಿರ್ತಕ್ಕಂಥ ಕೂಡ ಬಯಸಿದ್ದೀವಿ. ಮುಂದೆ ಎಲ್ಲ ರೀತಿಯಲ್ಲೂ ಜನಗಳ ಸಂಘಟನೆ ಇರೋದ್ರಿಂದ ಒಳ್ಳೆ ರಾಜಕಾರಣದಲ್ಲೂ ಕೂಡ ಮುಂಬರ್ತಕ್ಕಂಥ ಯಾವುದೇ ಚುನಾವಣೆಯಲ್ಲಿ ಗೆದ್ದು ಜನಗಳು ಸೇವೆ ಮಾಡೋಂಥ ಅವಕಾಶ ಅದನ್ನು ಸಿಗಲಿ ಅಂತಕ್ಕಂಥದ್ದು ಕೂಡ ನಿರಾಶೆ. ಸುಮಾರು ಡಬಸ್ಪೇಟೆ ಬಂದು 10 ವರ್ಷ ಆಯಿತು. 10 ವರ್ಷದಿಂದ ಇಲ್ಲಿವರೆಗೂ ಕೂಡ ಯಾವುದೇ ಒಬ್ಬ ಗ್ರಾಹಕರು ಬಂದು ಇಲ್ಲ ಈ ಶೋರೂಮಲ್ಲಿ ತಾಣಿರ್ತಕ್ಕಂಥ ವಸ್ತುವಿನಲ್ಲಿ ಲೋಪದೋಷ ಐತೆ ಅಂತಕ್ಕಂಥದ್ದನ್ನು ಯಾರೂ ಕೂಡ ಬಂದು ಕಂಪ್ಲೇಂಟ್ ಮಾಡಲಿಲ್ಲ. ಆ ಥರ ಹೆಸರು ಮಾಡ್ತಕ್ಕಂಥ ಅನ್ಬೇಕಾದ್ರೆ ಭಾಳ ಕಷ್ಟ. ಯಾರೊಂದು ಏರಿಪೇರ್ ಆದರೂ ಕೂಡ ಇಷ್ಟೊತ್ತು 10 ವರ್ಷದಲ್ಲಿ ಯಾವತ್ತಾರು ಕಪ್ಪು ಚಿಕ್ಕೆ ಬರಬೇಕಾಗಿತ್ತು. 10 ವರ್ಷದಲ್ಲಿ ಎಲ್ಲೂ ಕೂಡ ಯಾವ ಗ್ರಾಹಕರು ಇಲ್ಲ ನಿಮ್ಮ ಶೋರೂಮಿಂದ ತಗೊಂಡೋಗಿರ್ತಕ್ಕಂಥ ಯಾವುದೇ ವಸ್ತು ಆಗಲಿ ಕಳಪೆ ವಸ್ತು ಕೊಟ್ಟಿದ್ರ ಅಂತ ಹೇಳಿ ಇಲ್ಲೂ ಕೂಡ ಹೇಳೋಂಥ ಕೆಲಸ ಆಗಲಿಲ್ಲ. ಆತ ಸಂಪಾದನೆ ಮಾಡಿರ್ತಕ್ಕಂಥದ್ದು ಜನಗಳ ವಿಶ್ವಾಸ ನೋಡಿದ್ರೆ ಭಾಳ ಸಂತೋಷ ಇರ್ತಕ್ಕಂಥ ವಿಚಾರ. ಒಳ್ಳೆಯದಾಗಲಿ. ಇನ್ನೂ ಹೆಚ್ಚಿನ ರೀತಿ ಶೋರೂಮ್ಗಳನ್ನ ಮಾಡಿ ಜನಗಳನ್ನ ಸೇವೆ ಸಲ್ಲಿಸಿ. ನಾನು ಒಂದು ಸಣ್ಣ ಸಲಹೆ ಕೊಡೋದೇನಪ್ಪ ಅಂತಂದರೆ, ಕಡಿಮೆ ದರದಲ್ಲಿ ಜನಗಳಿಗೆ ಸಿಗೋಂಥದ್ದನ್ನು ಕೊಟ್ಟು ಅವ್ರ ವಿಶ್ವಾಸ ಗಳಿಸೋಂಥ ಕೆಲಸ ಭೈರವೇಶ್ವರ ಎಂಟರ್ಪ್ರೈಸ್ಗಾಗಲಿ, ಅವರೆಲ್ಲ ಅವರ ಶ್ರೀಮತಿಯವರು, ಅವ್ರ ಕುಟುಂಬ, ಅವ್ರ ತಂದೆ ತಾಯಿ ಮತ್ತು ಅವ್ರ ಜೊತೆ ಕೆಲಸ ಮಾಡ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಒಳ್ಳೆಯದಾಗಲಿ, ಇದೆಲ್ಲ ಸಕ್ಸಸ್ಫುಲ್ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಬಯಸ್ತೀನಿ.
ಶ್ರಾವಣ ಶುಕ್ರವಾರ ದಿನ ನಮ್ಮ ದಾಸಪೇಟೆಯಲ್ಲಿ ಹೊಸದಾಗಿ ನಿರ್ಮಾಣ ಆಗಿರ್ತಕ್ಕಂಥ ಶ್ರೀ ಭೈರವೇಶ್ವರ ಎಂಟರ್ಪ್ರೈಸಸ್ನ ಒಂದು ಎಲ್ಲ ಗೃಹ ಬಳಕೆ ವಸ್ತುಗಳಲ್ಲೂ ಇವತ್ತು ಉತ್ತಮ ದರದಲ್ಲಿ ಇವತ್ತು ಜನಕ್ಕೆ ಅನುಕೂಲ ಆಗಬೇಕು ಅಂತ ನಮ್ಮ ಭೈರವೇಗೌಡರು ಇವತ್ತು ಸೇರ್ಕೊಂಡು ಹೊಸ ಅಂಗಡಿಯನ್ನು ಇವತ್ತು ಸ್ಥಾಪನೆ ಮಾಡಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. ಏನೇ ಈ ಹಾಸ್ಪಿಟಲ್ಲಿ ಇರ್ತಕ್ಕಂಥ ಜನರಿಗೆ ಒಳ್ಳೆ ಅನುಕೂಲ ಇವತ್ತು ಈ ಥರ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅವ್ರಿಗೆ ಒಳ್ಳೆಯ ವ್ಯಾಪಾರ ಆಗಲಿ, ಜನಕ್ಕೆ ಒಳ್ಳೆ ಅನುಕೂಲ ಆಗಲಿ ಅಂತ ನಮ್ಮ ಚಂದ್ರಪ್ಪ ಕುಟುಂಬದಿಂದ ಶುಭವನ್ನು ಹಾರೈಸ್ತೀನಿ. ಹಾಗೆ ನಮ್ಮ ಕಸ್ಟಮರ್ ಆದ ಕರ್ನಾಟಕ ಬ್ಯಾಂಕಿಂದ ನಾವು ನಮ್ಮ ಆತ್ಮೀಯ ಸ್ನೇಹಿತರು ನಮ್ಮಲ್ಲೇ 2 ಅಕೌಂಟ್ಗಳು ಮೇಂಟೈನ್ ಆಗ್ತಿದೆ. ಈಗ ಹೊಸದಾಗಿ ಒಂದು ಬ್ರಾಂಚ್ ಓಪನ್ ಮಾಡಿದ್ದಾರೆ. ಹಾಗೆ ಇದ್ರ ಬ್ರಾಂಚ್ ಇದು ಇವರಿಗೂ ಬಿಸ್ನೆಸ್ ಚೆನ್ನಾಗಲಿ, ಹಾಗೆ ಇದ್ರ ಅಕೌಂಟ್ ಓಪನ್ ಮಾಡಿ ನಮ್ಮಲ್ಲೂ ಬಿಸ್ನೆಸ್ ಆಗಿ ಇನ್ನೂ ಹೆಚ್ಚು ಬ್ರಾಂಚ್ಗಳು ಓಪನ್ ಮಾಡೋಕ್ಕೆ ಹೇಳ್ತೀನಿ. ಕಾಂಗ್ರೆಸ್ ಸರ್ ಇನ್ನೂ ಆಲ್ ದಿ ಬೆಸ್ಟ್. ಇನ್ನೂ ಹೊಸದಾಗಿ ಬ್ರಾಂಚ್ ನಮ್ಮ ದಾವಸ್ಪೇಟೆ ಇಲ್ಲಿ ಭೈರವೇಶ್ವರ ಹೋಮ್ ಅಪ್ಲೈನ್ಸಸ್ ಟಿ ವಿ ಎಲ್ಲ ಒಂದು ರಿಯಾಯಿತಿ ದರದಲ್ಲಿ ಇಲ್ಲಿ ಲಭ್ಯವಿರುತ್ತದೆ. ಇದು ಈ ಓಪನಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ರಿಯಾಯಿತಿ ದರದಲ್ಲಿ ಕೊಡ್ತಾರೆ. ಸಾರ್ವಜನಿಕರಿಗೆ ಸೌಲಭ್ಯವನ್ನು ಮಾಡ್ಕೊಬೇಕಂತ ಕೇಳ್ಬೋದು. ಏನು ನಮ್ಮ ಯುವ ಮುಖಂಡರು ನಾಯಕರು ಅವರ ಕನಸಿನ 3ನೇ ಶಾಖೆಯನ್ನು ಈ ದಿನ ಬಹಳ ಅದ್ದೂರಿಯಾಗಿ ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಇನ್ನೂ ಉತ್ತಮವಾಗಿ ಇನ್ನೂ ಏಳಿಗೆ ಆಗಲಿ ಅಂತ ಬಯಸ್ತಾ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಲಿ ಅಂತ ಈ ಮೂಲಕ ಕೇಳ್ಕೊತೀನಿ.
ಶ್ರೀರಾಮ್ಪುರದಲ್ಲಿ 3ನೇ ಮಳಿಗೆ ಅಂದರೆ ಫರ್ನಿಚರ್ಸ್ ಅಂಗಡಿ 3ನೇ ಮಳಿಗೆ ಮಾಡಿದ್ದಾರೆ ಇವತ್ತು. ಅವ್ರಿಗೆ ಭಗವಂತ ಇನ್ನೂ ಈ ವರ್ಷದಲ್ಲಿ ಇನ್ನೂ 2 ಮಳಿಗೆ ಮಾಡೋ ಶಕ್ತಿ ಕೊಡಲಿ, ಅವ್ರಿಗೆ ಒಳ್ಳೇದಾಗಲಿ ಅಂತ ನಾನು ಬೇಡ್ಕೊತೇನೆ.